ಹಿಂದಿನ ದಿವಸ ಏನೋ ಕೆಲಸ ಮಾಡಬೇಕಾದಾಗ ವಾಟರ್ ಎಲ್ಲ ಬ್ರೇಕ್ ಆಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ಅಂತ. ಸಡನ್ನಾಗಿ ಪೇನ್ ಬಂದ್ಬಿಡ್ತು ಆ್ಯಂಡ್ ಐ ವಾಸ್ ವೆರಿ ಸ್ಕೇರ್ಡ್ ಆ್ಯಕ್ಚುಲಿ. ಅದು ಆ ಥರ ಪೇನ್ ನನಗೆ ಯಾವಾಗಲೂ ಗೊತ್ತಿರಲಿಲ್ಲ. ನನಗೆ ಆ ರೀತಿ ಪಾರ್ಟಿ ಹಾಲ್ಸ್ ನೋಡೋಕೆ ಹೋಗಬೇಕು, ಸ್ಯಾರಿ ಶಾಪಿಂಗ್ ಮಾಡಬೇಕು, ಬ್ಲೌಸು, ಬ್ಯಾಂಗಲ್ಸು, ಇಲ್ಲ ದಟ್ ಕ್ರಿಯೇಟ್ಸ್ ಮೋರ್ ಮೆಮೊರಿ ಫಾರ್ ಮಿ ಅಂತ ಅನಿಸುತ್ತೆ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಟ್ಯೂಸ್ಡೇಯ ಮಾರ್ನಿಂಗ್ ವ್ಲಾಗ್. ಎಸ್, ಇವತ್ತಂತೂ ಸಿಕ್ಕಾಬಟ್ಟೆ ಚಳಿ ಜಾಸ್ತಿನೇ ಆಗಿದೆ ಬೆಂಗಳೂರಲ್ಲಿ. ಬರ್ತಾ ಬರ್ತಾ ಚಳಿ ಜಾಸ್ತಿನೇ ಆಗ್ತಾಯಿದೆ, ಡಿಗ್ರೀಸ್ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಿಸಿಲು ಇದೆ, ಬಟ್ ಅದೇ ರೀತಿ ಚಳಿ ಕೂಡ ಇದೆ. ಸೊ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಎದ್ದೇಳೋಷ್ಟೊತ್ತಿಗೆ. ಸೊ ಇವತ್ತು ಕ್ವಿಕ್ಕಾಗಿ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ತುಂಬ ಏನು ಪ್ರಿಪ್ರೇಷನ್ ಬೇಕಾಗೋದಿಲ್ಲ ಅಂತ ಹೇಳಿ ಇದು ಫಸ್ಟ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟೆ ಕಾಲೇಜ್ಗೆ. ಅದಾದಮೇಲೆ ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಡು ಬೇಗನೆ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಇನ್ನು ಇವತ್ತು ನಾನು ಲೆಫ್ಟ್ ಓವರ್ ರೈಸಲ್ಲಿ ಮಾಡ್ತಿರೋದ್ರಿಂದ ಗೊಜ್ಜು ಸಪ್ರೇಟಾಗಿ ಮಾಡಿ ಅದನ್ನು ತೆಗೆದಿಡ್ತೀನಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡು ನಾನು ಹಾಕ್ಕೊಂಡು ಹೋಗ್ತೀನಿ. ಬಿಕಾಸ್ ಕೆಲವೊಂದು ಸತಿ ಲೆಫ್ಟ್ ಓವರ್ ರೈಸಲ್ಲಿ ಜಾಸ್ತಿ ಮಾಡಿಟ್ಬಿಟ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ನಾನು ಅನ್ನನ ಕಲಿಸ್ಕೊಂಡು ಹೋದೆ. ಬಟ್ ಗೊಜ್ಜಿತ್ತು ಅಂತಂದರೆ ಎನಿ ಟೈಮ್ ಬಿಸಿಯನ್ನು ಇಟ್ಕೊಂಡು ಗೊಜ್ಜು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ. ಇನ್ನು ಇವತ್ತು ಕಡಲೆ ಬೀಜ ಕೂಡ ಇರಲಿಲ್ಲ, ಬಟ್ ಆದರೆ ಬಟಾಣಿ ಇತ್ತು. ನನಗೆ ಯೂಶಲಿ ಬಟಾಣಿ ಇಲ್ಲ ಕಡಲೆ ಬೀಜ ತುಂಬ ಇಷ್ಟ ಆಗುತ್ತೆ. ಸೊ ಚಿತ್ರಾನ್ನದ ಜೊತೆ ಬಟಾಣಿನೇ ಬಳಸ್ಕೊಳ್ಳೋಣ ಇವತ್ತು ಕಡಲೆ ಬೀಜ ಬದಲಿಗೆ ಅಂತ ಅಂದ್ಕೊಂಡೆ. ತುಂಬಾ ರುಚಿಯಾಗಿ ಬಂದಿತ್ತು. ಇನ್ನು ಇದನ್ನೆಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈ ಗೊಜ್ಜು ಸ್ವಲ್ಪ ನಾನು ಇಟ್ಕೊಂಡು ಬಳಸೋದ್ರಿಂದ, ಅಂದರೆ 2 ದಿವಸ 3 ದಿವಸ ಇದನ್ನು ಬಳಸೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆನ ಇಲ್ಲಿ ಬಳಸ್ಕೊಂಡಿದ್ದೀನಿ. ಇನ್ಸ್ಟೆಂಟಾಗಿ ಆವಾಗಲೇ ಮಾಡೋದು ಅಂದರೆ ಇಷ್ಟು ಎಣ್ಣೆ ಬೇಕಾಗಲ್ಲ ಅಂತ ಅನಿಸುತ್ತೆ. ಇನ್ನು ಈರುಳ್ಳಿ ಎಲ್ಲ ಹಸಿ ಹೋಗಾದ್ಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೀಟಾಗಿ ಒಂದು ಕಲರ್ ಬರುತ್ತೆ. ಸೊ ಆ್ಯಕ್ಚುಲಿ ಚಿತ್ರಾನ್ನ ಅಂದರೆ ಆ ಕಲರೇ ಅದರದ್ದು ವೈಬ್ರೆಂಟ್ ಲುಕ್ ಅಂತ ಹೇಳ್ಬೋದು. ಜಸ್ಟ್ ಬರೀ ಹಾಗೆ ಪ್ಲೇನ್ ರೈಸ್ ಮಾಡಿದ್ರೂ ಕೂಡ ಅದ್ರದ್ದು ಕಲರ್ ಅಷ್ಟಿಲ್ಲ ಅಂತಂದರೆ ತಿನ್ನೋಕ್ಕೆ ಮನಸ್ಸಾಗ್ತಾ ಇರಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ಈ ಒಂದು ಲೆಮನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಇನ್ನೂ ಇವತ್ತು ತುಂಬಾ ಪ್ಲ್ಯಾನ್ಸ್ ಇತ್ತು ಮಾಡಬೇಕು ಹೋಗಬೇಕು ಅಂತ ಹೇಳಿ. ಬಟ್ ಆದರೆ ತುಂಬ ಟಯರ್ಡ್ ಆಗಿದೆ ಮತ್ತು ನಮ್ಮ ಮನೆಯವ್ರಿಗೂ ತುಂಬ ಕಾಲ್ಸ್ ಇತ್ತು ಆಫ್ಟರ್ನೂನ್. ಸೊ ಹಾಗಾಗಿ ಹೊರಗಡೆ ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ. ಮತ್ತು ಇವತ್ತು ಕಾಲೇಜಲ್ಲೂ ಅಷ್ಟೇ ತುಂಬಾ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು. ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಸಮ್ಹೌ ವ್ಲಾಗ್ ಮಾಡಿದ್ದೀನಿ ಮತ್ತು ಎಡಿಟ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ರಿಲ್ಯಾಕ್ಸ್ ಮಾಡ್ತಾ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಪೂರ್ತಿ ನೋಡಿ, ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನಗೆ ಈಗ ಆಲ್ಮೋಸ್ಟ್ 8 ಮಂತ್ಸ್ ಸ್ಟಾರ್ಟ್ ಆಗೋ ಟೈಮ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಮಂತ್ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ವೀಕ್ ಟು ವೀಕ್ ಬೇಬಿ ಡೆವಲಪ್ಮೆಂಟ್ ಹೇಗಾಗುತ್ತೆ, ಎಷ್ಟು ವಿಗ್ರೆಸ್ ಆಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಸೀಮಂತಕ್ಕೆ ಕೂಡ ಪ್ಲ್ಯಾನ್ ಮಾಡಬೇಕಿತ್ತು. ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಸ್ವಲ್ಪ ಪ್ಲ್ಯಾನ್ಸ್ ಕೂಡ ಇದೆ, ಹೊರಗಡೆ ಹೋಗೋದೆಲ್ಲ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಇದನ್ನೆಲ್ಲ ಪ್ಲ್ಯಾನ್ ಮಾಡೋದು ಸ್ವಲ್ಪ ಕಷ್ಟದ ಮಾತಂತಲೇ ಹೇಳ್ಬೋದು. ಬಿಕಾಸ್ ಹೋಗಿ ನಾವು ಲೈವಾಗಿ ನೋಡಬೇಕು. ಬಟ್ ಆದರೆ ಅದನ್ನು ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಈವೆಂಟ್ಸ್ ಆಗಿರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ನ ಇರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಬಟ್ ಆದರೆ ಸಿನ್ಸ್ ತುಂಬ ವರ್ಷಗಳೇ ಆಗೋಯ್ತು ಅನಿಸುತ್ತೆ ನಾವು ಈ ರೀತಿ ಈವೆಂಟ್ಸ್ ಎಲ್ಲ ಮಾಡಿ. ಬಿಕಾಸ್ ಭೈರವ್ ಟೈಮಲ್ಲಿ ಇಟ್ ವಾಸ್ ಲೈಕ್ ಮನೆಯಲ್ಲೇ ಮಾಡಿದಂಥದ್ದು. ಸೊ ಹಾಗಾಗಿ ತುಂಬ ಏನೂ ಇದಾಗಿಲ್ಲ. ಮತ್ತು ಎಲ್ಲ ಬರ್ಡೇಸ್ನೆಲ್ಲ ಯೂಶ್ವಲಿ ಮನೆಯಲ್ಲೇ ಮಾಡೋದ್ರಿಂದ ಐ ಥಿಂಕ್ ಆಫ್ಟರ್ 5 years ಆಫ್ ಅವರ್ ಮ್ಯಾರೇಜ್ ಇದೇ ಫಸ್ಟ್ ಈವೆಂಟ್ ಮತ್ತು ಈ ರೀತಿ ಖುಷಿಯಾಗಿ ಜೋರಾಗಿ ಮಾಡ್ತಿರೋದು ಅಂತ ಹೇಳ್ಬೋದು. ನಾನು ಹಾಗೂ ಹೇಳಿದೆ ನಮ್ಮ ಮನೆಯವ್ರಿಗೆ, ಬೇಡ ಇಟ್ಸ್ ಓಕೆ ಮನೆಯಲ್ಲೇ ಸಿಂಪಲ್ಲಾಗಿ ಭೈರವ್ಗೆ ಹೇಗೆ ಸೀಮಂತ ಆಗಿತ್ತೋ ಅದೇ ರೀತಿ ಮಾಡ್ಕೊಳ್ಳೋಣ ಅಂತ. ಬಟ್ ಅದೇ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ ಲೈಫ್ ಟೈಮ್ ಮೆಮೊರಿ, ಇದನ್ನು ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ನಾವು. ಮತ್ತೆ ಮಾಡ್ಕೋಬೇಕು ಅಂತಂದರೂ ಸೀಮಂತ ಮತ್ತಿನ್ಯಾರೂ ಮಾಡಲ್ಲ, ಅಥವಾ ಇನ್ನೊಂದು ಮಗು ಮಾಡ್ಕೊಳ್ಳೋ ಪ್ಲ್ಯಾನ್ಸ್ ಅಂತೂ ಇಲ್ಲ. ಸೊ ಹಾಗಾಗಿ ಈ ಒಂದು ಟೈಮ್ನ ಮಿಸ್ ಮಾಡಿಕೊಂಡು ಮತ್ತೆ ಆಮೇಲೆ ರಿಗ್ರೆಟ್ ಮಾಡೋದು ಬೇಡ. ಸೊ ಇವಾಗ ಒಂದು ಫಂಕ್ಷನ್ ಆದರೆ ಮತ್ತೆ ಇನ್ನು 1 yearಗೆ ನಾಮಕರಣ ಆಗಿರ್ಬೋದು ಅಥವಾ ಬರ್ಡೇ ಆಗಿರ್ಬೋದು, ಅದನ್ನು ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಲೈಕ್
ನನಗೂ ಅನ್ನಿಸ್ತು ಹೌದಲ್ವಾ, ದಿಸ್ ಇಸ್ ದ ಲಾಸ್ಟ್ ಒನ್. ಮತ್ತೆ ಬೇಕು ಅಂತಂದ್ರೂ ಈ ರೀತಿ ಬೇಬಿ ಬಂಪ್ ಬರೋದಾಗಲಿ ಅಥವಾ ಈ ರೀತಿ ಫೋಟೋಸ್ನ ನಾವು ಕ್ಯಾಪ್ಚರ್ ಮಾಡೋದಾಗಲಿ ಅಥವಾ ಈ ಮೂವ್ಮೆಂಟ್ನ ನಾವು ಎಲ್ಲೋ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಐ ಥಿಂಕ್ ಇಟ್ಸ್ ರೈಟ್ ಮೂಮೆಂಟ್ ಟು ಸೆಲೆಬ್ರೇಟ್ ಅಂತ ಅನಿಸುತ್ತೆ. ಸೊ ಐ ವಾಸ್ ಲೈಕ್ ಓಕೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಈಗ ಇನ್ನು ಧನುರ್ಮಾಸ ಆಗಿರೋದ್ರಿಂದ ಡೇಟ್ಸ್ ನೋಡಬೇಕು ಮತ್ತು ಎಲ್ಲಿ ಮಾಡೋ ಅಂಥದ್ದು ಅನ್ನೋಂಥದ್ದನ್ನೆಲ್ಲ ಡಿಸೈಡ್ ಮಾಡಬೇಕು. ಇನ್ನೂ ವೆರಿ 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 ಇನಿಷಿಯಲ್ ಸ್ಟೇಜಲ್ಲಿದ್ದೀವಿ. ಇನ್ನೂ ಏನೂ ಶಾಪಿಂಗ್ ಆಗಿಲ್ಲ, ಏನೂ ಆಗಿಲ್ಲ. ಆ್ಯಂಡ್ ನೋಡಬೇಕು, ಯೂಶ್ವಲಿ ವೀಕೆಂಡ್ಸಲ್ಲಿ ಅಥವಾ ಆಫೀಸಿಂದ ಬಂದಾದಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ಲೆಟ್ಸ್ ಹೋಪ್ ಈ ಒಂದು ಇವೆಂಟ್ ಚೆನ್ನಾಗಾಗುತ್ತೆ. ನನಗೆ ಮತ್ತು ಮಗುಗೆ ನಿಮ್ಗೆಲ್ಲರ ಬ್ಲೆಸ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಸೆಲೆಬ್ರೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಇನ್ನು ಪ್ರತಿಯೊಂದು ಹೆಣ್ಮಕ್ಳಿಗೂ ಸೀಮಂತ ಅನ್ನುವಂಥದ್ದು ಒಂದು ರೀತಿ ದೊಡ್ಡ ಡ್ರೀಮ್ ಅಂತಲೇ ಹೇಳ್ಬೋದು. ಮದರ್ಹುಡ್ ಫೇಸ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಫೇಸ್ ಆಗಿರ್ಬೋದು, ಇಟ್ಸ್ ವೆರಿ ವೆರಿ ಮೆಮೊರೇಬಲ್. ಪ್ರತಿಯೊಬ್ಬರಿಗೂ ಈ ಒಂದು ಈವೆಂಟ್ಸ್ ನಡೀತಾನೆ ಇರುತ್ತೆ. ಬೀಟ್ ಅಕ್ಕಂಗೆ, ತಂಗಿಗೆ ಅಥವಾ ಯಾರಿಗೋ ಇನ್ನೊಬ್ಬರು ಫ್ರೆಂಡ್ಗೆ ಸೀಮಂತ ಮಾಡ್ಕೊಂಡಾಗ ಡೆಫಿನೆಟ್ಲಿ ಅವರು ಅವರ ಸೀಮಂತ ಟೈಮಲ್ಲಿ ಹೇಗಿದ್ರು, ಅವರ ಸಿಮ್ಟಮ್ಸ್ ಏನಿತ್ತು ಅನ್ನೋಂಥದ್ದನ್ನು ಖಂಡಿತವಾಗ್ಲೂ ನೆನ್ಪಿಟ್ಕೊಂಡಿರ್ತಾರೆ. ಸೊ ಆ ಒಂದು ಟೈಮಲ್ಲಿ ಏನೇನೆಲ್ಲ ಆಯಿತು ಅನ್ನೋಂಥದ್ದನ್ನು ಇಟ್ ಈಸ್ ಆಬ್ವಿಯಸ್ ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಏನೋ ತುಂಬ ಫ್ಯಾನ್ಸಿ ದೊಡ್ಡ ದೊಡ್ಡ ಐಟಮ್ಸ್ಗಿಂತ ಐ ಥಿಂಕ್ ಈ ಚಿಕ್ಕ ಚಿಕ್ಕ ಮೆಮೊರೀಸ್ ಅವ್ರನ್ನ ಲೈಫ್ ತುಂಬಾ ಚೆರಿಷಬಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಎಸ್, ನನಗೂ ಕೂಡ ಐ ಥಿಂಕ್ ದಟ್ ಈಸ್ ಎಲ್ಲ ಹೆಣ್ಮಕ್ಳ ಥರ ನನಗೂ ಅದೇ ಆಸೆ ಅಂತ ಹೇಳ್ಬೋದು. ಸೊ ನೋಡೋಣ ಹೇಗಾಗುತ್ತೆ. ಮೆಟರ್ನಿಟಿ ಶೂಟ್ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ಎಲ್ಲನೂ ನೋಡ್ತಾ ಇದ್ದೀನಿ. ಬಟ್ ಯಾವುದೂ ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ಐ ವಿಲ್ ಕೀಪ್ ಅಪ್ಡೇಟಿಂಗ್ ಯು ಗೈಸ್ ಆನ್ ದ್ಯಾಟ್. ಸೊ ಎಸ್, ಆಫೀಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತಂತೂ ಸಿಕ್ಕಾಬಟ್ಟೆ ತಲೆ ಕೂಡ ನೋವ್ತಾಯಿತ್ತು. ಸೊ ನನಗೆ ತಲೆನೋವು ಅಂದರೆ ಫಸ್ಟು ತಲೆಗೆ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ರೆ ನನಗೆ ತಲೆನೋವು ಕಮ್ಮಿ ಆಗೋದು. ಸೊ ಬಂದಿದ್ದ ತಕ್ಷಣ ಹೇರ್ ಆಯಿಲ್ ಅಪ್ಲೈ ಮಾಡಿದೆ. ಬಟ್ ಆ್ಯಕ್ಚುಲಿ ನಾನು ಒಂದು ಹರ್ಬಲ್ ಹೇರ್ ಆಯಿಲ್ ಯೂಶ್ವಲಿ ಮಾಡಿಟ್ಕೊತೀನಿ. ಐ ಥಿಂಕ್ ನನ್ನ ಚಾನೆಲಲ್ಲಿ ಕೂಡ ಅದನ್ನು ಹಾಕಿದ್ದೀನಿ. ಬಟ್ ಅದು ಸದ್ಯಕ್ಕೆ ಖಾಲಿಯಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಜಸ್ಟ್ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಇವತ್ತು ಹೇರ್ ಆಯಿಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನನ್ನ ರೆಗ್ಯುಲರ್ ಫೇಸ್ ವಾಶ್, ಯೂಶ್ವಲಿ ನಾನು ಹಿಮಾಲಯನ ಬಳಸ್ತೀನಿ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಮುಖ ಒಂಥರ ಟ್ಯಾಂಡ್ ಅನ್ನಿಸ್ತಾಯಿತ್ತು ಮತ್ತು ತುಂಬ ಜಿಡ್ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಈ ಒಂದು ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಅಂದ್ರೆ ತುಂಬ ಮೂಗು ಮೇಲೆ ಕಪ್ಪಾಗುವಂಥದ್ದಾಗಿರ್ಬೋದು ಅಥವಾ ಆಯಿಲ್ ಸೆಕ್ರೀಷನ್ ಆಗಿರ್ಬೋದು ಹೆಚ್ಚಾಗಿದೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ಗಿಂತ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಮೂಗು ದಪ್ಪ ಕೂಡ ಆಗಿತ್ತು ಮತ್ತು ಬ್ಲ್ಯಾಕ್ ಕೂಡ ಆಗೋಗ್ಬಿಟ್ಟಿತ್ತು. ಬಟ್ ಈ ಸತಿ ಏನೋ ತುಂಬ ದಪ್ಪ ಅಥವಾ ತುಂಬ ಬ್ಲ್ಯಾಕ್ ಆಗಿಲ್ಲ. ಬಟ್ ಎಸ್, ಒಂದು ಸ್ವಲ್ಪ ಮೈಲ್ಡಾಗಂತೂ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದು ನನ್ನ ಆಲ್ ಟೈಮ್ ಮ್ಯಾಜಿಕಲ್ DIY ಅಂತ ಹೇಳ್ಬೋದು, ವಿಚ್ ಇಸ್ ಅ ಫೇಸ್ ಸ್ಕ್ರಬ್. ಇದಕ್ಕೆ ನಾನು ಎಲ್ಲ ಕಾಳುಗಳು ಎಲ್ಲನೂ ಹಾಕಿ ಅದ್ರ ಜೊತೆಗೆ ಬಾದಾಮಿ ಆ್ಯಂಡ್ ಕಡಲೆ ಹಿಟ್ಟು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಲ್ಲ, ಜಸ್ಟ್ ಪೌಡರ್ ಮಾಡಿ ಇಟ್ಟಿದ್ದೀನಿ. ಸೊ ದಟ್ ಲಾಂಗ್ ಡೇಸ್ ತನಕ ಇದನ್ನು ನಾವು ಬಳಸ್ಕೋಬೋದು ಅಂತ ಹೇಳಿ ಇನ್ಸ್ಟೆಂಟಾಗಿ 1 ಸ್ಪೂನಷ್ಟು ಹಾಕ್ಕೊಂಡು 1 ಸ್ಪೂನಷ್ಟು ಮೊಸರು, 2 ಡ್ರಾಪ್ಸಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಬಿಟ್ರೆ ತುಂಬಾ ಸ್ಕಿನ್ ಸಾಫ್ಟಾಗಿ ಅಂತ ಅನಿಸುತ್ತೆ. ತುಂಬ ರಿಫ್ರೆಶಿಂಗ್ ಅನಿಸುತ್ತೆ ಸಾಫ್ಟ್ ಅನ್ನೋದಕ್ಕಿಂತ. ಆ್ಯಂಡ್ ನಮ್ಮ ಫೇಸ್ ಮೇಲಿರುವಂಥ ಯಾವುದೇ ಒಂದು ಡೆಡ್ ಆ್ಯಂಡ್ ಡರ್ಟ್ಸ್ ಇರುತ್ತೆ ಅದನ್ನು ನೀಟಾಗಿ ರಿಮೂವ್ ಮಾಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇದೊಂದು 10 ಮಿನಿಟ್ಸ್ ಆದಮೇಲೆ ಬೇಗನೆ ಸ್ಕಿನ್ನಿಗೆ ಹೀರ್ಕೊಳ್ಳುತ್ತೆ, ಬಿಕಾಸ್ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಆ್ಯಂಡ್ ಇಮಿಡಿಯೇಟಾಗಿ ಅದನ್ನು ಸ್ಕ್ರಬ್ ಮಾಡಿದ್ರೆ ನೀಟಾಗಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಕೂಡ ಆಗುತ್ತೆ. ಇನ್ನು ಅದಾದಮೇಲೆ ನನ್ನ ಸಿಂಪಲಾಗಿ ನೈಟ್ ರೂಟೀನ್ ಅಂತ ಹೇಳ್ಬೋದು, ಅಥವಾ ನನಗೆ ಯಾವಾಗ ಫೇಸ್ ವಾಶ್ ಮಾಡ್ತೀನೋ ನಾನು ಯೂಶ್ವಲಿ ಸೀರಮ್ನ ಸ್ಕಿಪ್ ಮಾಡ್ತೀನಿ. ಬಟ್ ಇವತ್ತೊಂದು ಸ್ವಲ್ಪ ಓಪನ್ ಪೋರ್ಸ್ ಎಲ್ಲ ಆಗಿರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಫೇಸ್ ಸೀರಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನನ್ನ ರೆಗ್ಯುಲರ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಯೂಶ್ವಲಿ ಸನ್ಸ್ಕ್ರೀನ್ ಅನ್ನೋವಂಥದ್ದು ನನಗೆ ತುಂಬ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಸೊ ನಾನು ಯೂಶ್ವಲಿ ಮನೇಲಿದ್ದಾಗ ಕೂಡ ಅಪ್ಲೈ ಮಾಡ್ತೀನಿ. ಬಿಕಾಸ್ ಬೆಳಗ್ಗೆ ಒಂದು ಸತಿ ಅಪ್ಲೈ ಮಾಡಿದ್ರೆ ಮತ್ತೆ ಅಪ್ಲಿಕೇಶನ್ ಮಾಡುವಂಥದ್ದಾಗಲಿ ಆ ಥರದ್ದು ಏನೂ ಮಾಡಲ್ಲ ನಾನು. ಸೊ ಹಾಗಾಗಿ ಮತ್ತು ನೈಟ್ ಒಂದು ಸತಿ ಫೇಸ್ ವಾಶ್ ಮಾಡಿದಾಗ ಐ ಯೂಶ್ವಲಿ ಪ್ರಿಫರ್ ಇಟ್.
ಆ್ಯಂಡ್ ಎಸ್ ದಿಸ್ ವಾಸ್ ಮೈ ವೆರಿ ಬೇಸಿಕ್ ರಿಫ್ರೆಶಿಂಗ್ ಅಥವಾ ರಿಫ್ರೆಶ್ ಆಗೋ ಅಂಥದ್ದು. ನಾನು ಈ ರೀತಿ ರಿಫ್ರೆಶ್ ಆಗಿಬಿಟ್ರೆ ಒಂದು ರೀತಿ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಎನರ್ಜಿ ಕೂಡ ಬರುತ್ತೆ ಆ್ಯಂಡ್ ಸ್ವಲ್ಪ ಆ್ಯಕ್ಟಿವ್ ಆಗೋ ಇರ್ತೀನಿ. ಯೂಶ್ವಲಿ ಹೊರಗಡೆಯಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ರೆ ನನಗೊಂಥರ ಸಮಾಧಾನ, ಇಲ್ಲ ಅಂತಂದರೆ ಏನೋ ಒಂಥರ ಲೇಸಿನೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಯೂಶ್ವಲಿ ನನ್ನ ಬ್ಯಾಕ್ ಟು ಆಫೀಸ್ ವಿಲ್ ಟೇಕ್ 10-15 ಮಿನಿಟ್ಸ್ ಆಫ್ ಇದೆಲ್ಲ ಸ್ಕಿನ್ ಕೇರ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಮಧ್ಯೆ ನನ್ನ ಮುದ್ದು ಕಂದನೂ ಈ ರೀತಿ ಮಾತಾಡಿಸ್ಕೊಂಡು ನಾನು ರೆಡಿ ಮಾಡ್ತೀನಿ ಅಂದ್ಕೊಂಡಿದ್ದಿರುತ್ತೆ. ಸೊ ಬೀಯಿಂಗ್ ಅ ಮಾಮ್ ಇಸ್ ವೆರಿ ನೈಸ್ ಅನಿಸುತ್ತೆ. ಆ್ಯಂಡ್ ಅದ್ರ ಮಧ್ಯೆ ನಮ್ಮನ್ನೇ ನಾವು ಕೇರ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಸೊ ದಿಸ್ ಇಸ್ ಹೌ ದ ಡೇ ವೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಸ್ವಲ್ಪ ಸ್ಟ್ರೆಸ್ಫುಲ್, ಬಟ್ ಎಸ್ ಐ ಎಂಜಾಯ್. 9-10 ಸೊ ಎಸ್, ಬೆಳಗ್ಗೆ ನಾವು ವ್ಲಾಗ್ ನೋಡಿದ್ದೀರಾ ನೀವು. ಸೊ ಬೆಳಗ್ಗೆ ಆ್ಯಕ್ಚುಲಿ ಇವತ್ತು ಎದ್ದೇಳ್ಬೇಕಂತಾನೆ ಅನಿಸ್ತಾ ಇಲ್ಲ, ಸಿಕ್ಕಾಬಟ್ಟೆ ಚಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಬಟ್ ಆದರೂ ಬೆಳಗ್ಗೆ ಎದ್ದು ರೆಡಿ ಮಾಡಿ ಲೆಮನ್ ಚಿತ್ರಾನ್ನ ತಿನ್ಬೇಕಂತ ತುಂಬ ಅನ್ನಿಸ್ತಾ ಇತ್ತು. ಸೊ ತುಂಬ ಲೆಮನ್ಗಳು ಇತ್ತು. ಸೊ ಹಾಗಾಗಿ ಅದರದ್ದು ಚಿತ್ರಾನ್ನ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ರಿಲ್ಯಾಕ್ಸ್ಡಾಗೆ ಹೋದೆ. ಆ್ಯಂಡ್ ಇವತ್ತು ಆಫೀಸಲ್ಲೂ ಕಾಲೇಜಲ್ಲೂ ಕೂಡ ತುಂಬ ಕೆಲಸ ಇತ್ತು, ಇಂಟರ್ನಲ್ಸ್ ಕೆಲಸ, ಇನ್ನೂ ಕರೆಕ್ಷನ್ಸ್ಗೆ ಒಂದಷ್ಟು ಬುಕ್ಸ್ ಕೂಡ ತಂದಿದ್ದೀನಿ. ಸೊ ಅದು ಕೂಡ ಮಾಡಬೇಕು ಬಿಕಾಸ್ ತುಂಬ ಸ್ಲೀಪಿ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇವಾಗ ಮಲಗಿಬಿಟ್ರೆ ನೈಟೆಲ್ಲ ನಿದ್ದೆ ಬರಲ್ಲ ಅಂಥೇಳಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ. ಬಿಕಾಸ್ ತುಂಬ ಪೊಲ್ಯೂಷನಲ್ಲಿ ಓಡಾಡ್ತೀನಿ ನಾನು. ಸೊ ತುಂಬ ಧೂಳು ಅಂತ ಹೇಳ್ಬೋದು. ಹೋಗಿದ್ದು ಸ್ವಲ್ಪ ಕಮ್ಮಿ ಟೈಮೇ ಆದ್ರೂ ತುಂಬಾ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ಕಿನ್ ಕೇರ್ ಕೂಡ ಮಾಡಿ ತುಂಬ ದಿವಸಗಳೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಆ್ಯಕ್ಚುಲಿ ಮನೆಯಲ್ಲೇ ಆ ಸ್ಕ್ರಬ್ಬರ್ ಮಾಡಿಟ್ಟಿದ್ದೀನಿ ವಿತ್ ಆಲ್ ಇಂಗ್ರೀಡಿಯೆಂಟ್ಸ್. ಸೊ ನಾನು ಇನ್ನೊಂದು ಸತಿ ಅದನ್ನು ಖಾಲಿ ಆದಾಗ ನಾನು ಶೂಟ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಏನೇನು ಬಳಸ್ತೀನಿ ಅಂತ. ಅದೊಂದು ರೀತಿ ನನಗೆ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಬೇಗನೆ ರಿಸಲ್ಟ್ಸ್ ಆಗುತ್ತೆ ಮತ್ತು ಸ್ಕಿನ್ ತುಂಬ ಸಾಫ್ಟಾಗಿ ಡರ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ಬಿಕಾಸ್ ತುಂಬ ತರಿಯಾಗಿ ಅದನ್ನು ಪೌಡರ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅದು ಸ್ಕಿನ್ನಿಗೆ ಸೆಟಲ್ ಆದಮೇಲೆ ಒಂದು ಸ್ವಲ್ಪ ನೀರಲ್ಲಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಬಿಟ್ರೆ ವಾವ್ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಡರ್ಟ್ ರಿಮೂವ್ ಆಯಿತು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ದ್ಯಾಟ್ ಈಸ್ ಮೈ ಗೋ ಟು ಸ್ಕ್ರಬ್ಬರ್ ಅಂತ ಹೇಳ್ಬೋದು. ಸೊ ಎಸ್, ಅದಾದಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಯಿತು. ಈಗ ನೆಕ್ಸ್ಟು ನಾಳೆಯಿಂದ ಒಂದು ಸ್ವಲ್ಪ ಹೊರಗಡೆ ಶಾಪಿಂಗ್ ಎಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಸೀಮಂತಾಗೆ ಪ್ಲ್ಯಾನ್ ಮಾಡೋಣ ಅಂತ. ಬಿಕಾಸ್ ಫಸ್ಟ್ ಸೀಮಂತ ಕೂಡ ನಂದು ವಾಸ್ ವೆರಿ ಸಿಂಪಲ್ ಆ್ಯಂಡ್ ವಾಸ್ ನಾಟ್ ಲೈಕ್ ವೆರಿ ಮಚ್ ಎಕ್ಸ್ಪೆಕ್ಟೆಡ್ ಥರ ಆಗಿತ್ತು. ಸೊ ಇದನ್ನು ಅಟ್ಲೀಸ್ಟ್ ಶುಡ್ ಮೇಕ್ ಇಟ್ ಮೆಮೊರಬಲ್ ಅಂತ ಹೇಳಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇನ್ನು ಯಾವಾಗ ಏನು ಅಂತ ಎಲ್ಲ ಡೇಟ್ ಕೂಡ ಹಾಕಿಸ್ಕೊಂಡು ಬರಬೇಕು. ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ 8 months ನಿಯರಿಂಗ್ ಆಗ್ತಾ ಇದೆ. ಸೊ 9th ಮಂತಿಗೆ ಬಿದ್ದ ತಕ್ಷಣ ಯೂಶ್ವಲಿ ಮಾಡ್ತಾರೆ. ಕೆಲವರು 7 months, ಇನ್ನು ಕೆಲವರು 9 monthsಗೆ ಮಾಡ್ತಾರೆ. ಸೊ 9 months ಇಸ್ ಬೆಸ್ಟ್ ಅನ್ಸುತ್ತೆ. ಬಿಕಾಸ್ ನನ್ನ ಕೊಲೀಗ್ಸ್ ಅದೇ ಅಂತಿದ್ರು, ನೀನು ಇಷ್ಟು ಓಡಾಡ್ತಿದ್ಯಾ 8 months ಆದ್ರೂ, ಸೊ ಬೇಗ ಮಾಡ್ಕೊಬಿಡು, ಇಲ್ಲ ಅಂತಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಬಿಕಾಸ್ ನೆಕ್ಸ್ಟ್ ಡೇ ಸೀಮಂತ ಇದ್ದು ಸೀಮಂತ ಪ್ಲ್ಯಾನ್ ಮಾಡಿದ್ರಂತೆ. ಬಟ್ ಆದರೆ ಹಿಂದಿನ ದಿವಸ ಏನೋ ಕೆಲಸ ಮಾಡಬೇಕಾದಾಗ ವಾಟರ್ ಎಲ್ಲ ಬ್ರೇಕ್ ಆಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ಅಂತ. ಮೋಸ್ಟ್ಲಿ ಆ ಥರ ಏನೂ ಆಗಲ್ಲ ಅಂತ ಅನ್ಕೊತೀನಿ. ಬಿಕಾಸ್ ಐ ಬಿಲೀವ್ ವಾಟ್ ಮ್ಯಾನಿಫೆಸ್ಟೇಷನ್ ನಾವು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಅಂತ ಅನಿಸುತ್ತೆ. ಬಟ್ ಎಸ್ ಕಾಷಿಯಸ್ ಆಗಿ ಇರಬೇಕು. ಬಿಕಾಸ್ ನಿಮಗೆ ಗೊತ್ತು ತುಂಬ ಓಡಾಡ್ತೀನಿ ನಾನು. ಸೊ ಹಾಗಾಗಿ ಐ ಶುಡ್ ಬಿ ವೆರಿ ಕಾಷಿಯಸ್ ಅಂತ ಒಂದು. ಮತ್ತು ಈಗ ಧನುರ್ಮಾಸ ಟೈಮು, ಅದಾದಮೇಲೆ ಎಲ್ಲ ಬೇಗ ಎಲ್ಲ ಇವೆಂಟ್ಸ್ ಆಗಿರ್ಬೋದು ಎಲ್ಲನೂ ಪ್ಲ್ಯಾನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಒಂದು ಥಾಟ್. ಆ್ಯಂಡ್ ಎಸ್, ಯು ಕಾಂಟ್ ಎಕ್ಸ್ಪೆಕ್ಟ್ 30 weeks ಆದಮೇಲೆ ಎನಿ ಟೈಮ್ ಎನಿ ಪೇನ್ ಕ್ಯಾನ್ ಅಕರ್. ಬಿಕಾಸ್ ನಾನು ನನ್ನ ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಸಡನ್ನಾಗಿ ಪೇನ್ ಬಂದುಬಿಡ್ತು. ಆ್ಯಂಡ್ ಐ ವಾಸ್ ವೆರಿ ಸ್ಕೇರ್ಡ್ ಆ್ಯಕ್ಚುಲಿ. ಅದು ಆ ಥರ ಪೇನ್ ನನಗೆ ಯಾವಾಗಲೂ ಗೊತ್ತಿರಲಿಲ್ಲ, ನನಗೆ ಆ ರೀತಿ ಕಲ್ಲಾಗೋ ಥರ. ಸೊ ಬಟ್ ಬೇಬಿ ಮೂಮೆಂಟ್ಸಲ್ಲೂ ಕೆಲವೊಂದು ಸತಿ ಆ ಥರ ಸ್ಟಿಫ್ನೆಸ್ ಬರುವಂಥದ್ದಾಗುತ್ತೆ. ಬಟ್ ಈ ಲೆವೆಲಿಗೆ ಟೈಟ್ನೆಸ್ ವಾಸ್ ದ ಫಸ್ಟ್ ಟೈಮ್ ಫಾರ್ ಮೀ ನನಗೆ.
ಸೊ ಅದಕ್ಕೆ ನಾಳೆಯಿಂದ ಮೋಸ್ಟ್ಲಿ ಪ್ಲ್ಯಾನ್ ಮಾಡಬೇಕು, ಪಾರ್ಟಿ ಹಾಲ್ಸ್ ನೋಡೋಕ್ಕೆ ಹೋಗಬೇಕು, ಸ್ಯಾರಿ ಶಾಪಿಂಗ್ ಮಾಡಬೇಕು, ಬ್ಲೌಸು, ಬ್ಯಾಂಗಲ್ಸು, ಈವೆಂಟು, ಡೆಕೋರು ಎಲ್ಲನೂ. ಐ ಥಿಂಕ್ ಒಂದು ಈವೆಂಟ್ ಅಂತ ಅಂದರೆ ಇಟ್ ಈಸ್ ನಾಟ್ ವೆರಿ ಈಸಿ. ಸೊ ಅದೆಲ್ಲನೂ ಪ್ಲ್ಯಾನ್ ಮಾಡಬೇಕು. ಈವೆಂಟ್ ಪ್ಲ್ಯಾನರ್ಸ್ ಕೊಡೋದಕ್ಕಿಂತ ನನಗೆ ಐ ಫೀಲ್ ನಾನೇ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಒಟ್ಟಿಗೆ ಅದನ್ನು ಮಾಡೋವಂಥದ್ದಿಲ್ಲ, ದಟ್ ಕ್ರಿಯೇಟ್ಸ್ ಮೋರ್ ಮೆಮೊರಿ ಫಾರ್ ಮಿ ಅಂತ ಅನಿಸುತ್ತೆ. ಸೊ ಸುಮ್ಮನೆ ಎಲ್ಲ ಮಾಡಿರ್ತಾರೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಬರೋದಕ್ಕಿಂತ ಪ್ರತಿಯೊಂದು ಡೀಟೇಲಿಂಗು ಮಾಡೋದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಅನಿಸುತ್ತೆ. ಆ್ಯಂಡ್ ಐ ಎಂಜಾಯ್ ಡೂಯಿಂಗ್ ಇಟ್. ಇನ್ಫ್ಯಾಕ್ಟ್ ನನಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋವಂಥದ್ದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿ ಇದು ಹೀಗೆ ಬರಬೇಕು ಹಾಗೆ ಬರಬೇಕು ಅನ್ನೋವಂಥದ್ದೆಲ್ಲ ಐ ಎಂಜಾಯ್ ಡೂಯಿಂಗ್ ದ್ಯಾಟ್. ಸೊ ನನ್ನ ಬೇಬಿ ಶವರ್ ಅಥವಾ ಸೀಮಂತ ಏನಿದೆ, ಸೊ ದಟ್ ಶುಡ್ ಬಿ ವೆರಿ ಮೆಮೊರೇಬಲ್. ಸೊ ಹಾಗಾಗಿ ಅದನ್ನೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸಿ ಹೇಗಾಗುತ್ತೆ ಅಂತ. ಸೊ ಇನ್ನು ಮುಂದೆ ಮೋಸ್ಟ್ಲಿ ನನ್ನ ಸೀಮಂತ ಪ್ರಿಪ್ರೇಷನ್ ವ್ಲಾಗ್ಸ್ ಅಥವಾ ಹೀಗೆಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ, ಅಥವಾ ಏನೇನೆಲ್ಲ ಥಾಟ್ಸ್ ಇದೆ ಮೈಂಡಲ್ಲಿ ಅಂತ ಹೇಳಿ ಐ ವಿಲ್ ಕೀಪ್ ಅಪ್ಡೇಟಿಂಗ್ ಯು ಗೈಸ್. ಆ್ಯಂಡ್ ಎಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.